ಈಗ ನಿಮಗೆ ಅಂದ್ರೆ ಈಗ ವಿಷ್ಣುವರ್ಧನ್ ಅವರ ಕೆಲವು ಅಭಿಮಾನಿಗಳು ಹೇಳ್ತಾ ಇರ್ತಕ್ಕಂಥದ್ದು ಗೀತಾ ಬಾಲಿ ಅವರಿಂದನೇ ಈ ಸಮಸ್ಯೆ ಆಗ್ತಾ ಇರ್ತಕ್ಕಂಥದ್ದು. ಅವರು ಅವತ್ತು 2009ರಲ್ಲಿ ಕೇಸನ್ನು ವಾಪಸ್ ತಗೊಂಡಿದ್ರೆ 10ರಲ್ಲಿ ಕೇಸನ್ನು ವಾಪಸ್ ತಗೊಂಡಿದ್ರೆ ಈ ಸಮಸ್ಯೆ ಆಗ್ತಿರ್ಲಿಲ್ಲ. ಅವತ್ತು ನಾವು ಕೇಳ್ಕೊಂಡ್ವಿ. ಅಂಬರೀಷ್ ಅವ್ರ ಮನೇಲಿ ಒಂದು ಮಾತುಕತೆ ಕೂಡ ನಡೆದಿತ್ತು ಅನ್ನುವಂಥದ್ದು. ಅಂಬರೀಷ್ ಅವ್ರ ಮನೇಲಿ ಏನು ಮಾತುಕತೆ ನಡೆದಿತ್ತು, ಅವತ್ತು ನೀವೇನು ಒಪ್ಕೊಂಡಿದ್ರಿ, ನಂತರ ಯಾಕೆ ಕೇಸ್ ವಾಪಸ್ ತಗೊಳ್ಳಿಲ್ಲ ಅನ್ನೋದು ನೋಡಿ. ಇದನ್ನ ಆಕ್ಚುಲಿ ತುಂಬಾ ದಿವಸದಿಂದ ಹೇಳ್ಬೇಕು ಅಂತ ಇದೆ, ಪಬ್ಲಿಕ್ ಮುಂದೆ ತರಬೇಕು ಅಂತ ಇದೆ. ಇದು ತುಂಬಾ ಮುಖ್ಯವಾದ ವಿಚಾರ. ಎಲ್ಲರೂ ನೆನೆಸ್ಕೊಂಡಿದ್ದಾರೆ ನಾನು ವಿಷ್ಣುವರ್ಧನ್ ಸ್ಮಾರಕ ಕಟ್ಟೋದಕ್ಕೋಸ್ಕರನೇ ಸ್ಟೇ ಆರ್ಡರ್ ತಂದಿದ್ದೀನಿ ಅಂತ. ಅದು ತಪ್ಪು. ಈ ಕೇಸ್ ಬಂದ್ಬಿಟ್ಟು 2004 ನಡೀತಾ ಇದೆ. ಇವಾಗ ಇವ್ರು ಹೇಳ್ದಂಗೆ ನಾನು ಅಂಬರೀಷ್ ಅವರು ಮನೇಲೂ ಕರೆದ್ರು, ಆಮೇಲೆ ಭಾರತೀಯವರು ಕರೆದ್ರು. ಇದೇನು ಗೊತ್ತಾ ಇದೊಂದಾಗಿರೋದು, 2 ಎಕರೆ ಮಾತ್ರ ಬಿಡುಗಡೆ ಮಾಡ್ಕೊಡೋದಕ್ಕೆ, ರಿಲೀಸ್ ಮಾಡ್ಕೊಡೋದಕ್ಕೆ ಕೋರ್ಟ್ ಮುಂದೆ ನಾನು ಅಪ್ಲಿಕೇಶನ್ ಹಾಕೊಂಡಿದ್ದೆ. ಬಟ್ ಕೋರ್ಟ್ ಏನು ಹೇಳಿದ್ರು ಅಂದರೆ, ಅಪ್ಲಿಕೇಶನ್ ಬಂದ್ಬಿಟ್ಟು ನೀವು 10 ಎಕರೆ ಮೊದಲೇ ಮಾರಾಟ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಮಾರಾಟ ಮಾಡ್ಕೊಂಡು ನಾನು ಕಾಂಪ್ರಮೈಸ್ ಮಾಡ್ಕೊಂಡೆ, ನಾನು ನಮ್ಮ ದೊಡ್ಡಕ್ಕ ಕಾಂಪ್ರಮೈಸ್ ಮಾಡ್ಕೊಂಡ್ವಿ. ಆಮೇಲೆ ಮಾಡ್ಕೊಂಡಾದ್ಮೇಲೆ ಮತ್ತೆ ಇವಾಗ ಮತ್ತೆ 2 ಎಕರೆ ಬಿಡುಗಡೆ ಮಾಡಿ ಅಂದರೆ ಆಗಲ್ಲ. ಒಂದು ಕಾಂಪ್ರಮೈಸ್ ಮಾಡ್ಕೊಳ್ಳೋದ್ರೆ ಎಂಟೈರ್ ಕೇಸ್ ಕಾಂಪ್ರಮೈಸ್ ಮಾಡ್ಕೊಳ್ಳಿ, ಇಲ್ದಿದ್ರೆ ಬಂದ್ಬಿಟ್ಟು ನಾನು ಅಪ್ಲಿಕೇಶನ್ ರಿಜೆಕ್ಟ್ ಮಾಡ್ತೀನಿ ಅಂದ್ಬಿಟ್ಟು ಅಪ್ಲಿಕೇಶನ್ ಅವರೇ ರಿಜೆಕ್ಟ್ ಮಾಡ್ರು. ಇದು ದಾಖಲೆಗಳಿದೆ ನಾನು ಮುಂದೆ ಎಲ್ಲಾನು. ಓಕೆ, ಅಂದ್ರೆ ಅಂಬರೀಷ್ ಅವ್ರು ನಿಮಗೂ ಒಂದ್ಸರಿ ಅಂದ್ರೆ ಒಂದ್ ರೀತಿ ವಾರ್ನ್ ಮಾಡುವಂಥದ್ದು, ಬೈಯುವಂಥದ್ದು ಆಯ್ತು, ಅಂದ್ರೆ ಬೈದು ಇದನ್ನು ಸರಿ ಮಾಡಿ ವಿಷ್ಣುವರ್ಧನ್ ಅವ್ರಿಗೋಸ್ಕರ ಅನ್ನೋಂಥ ಮನವಿ ಕೂಡ ಮಾಡಿದ್ರು ಅನ್ನೋಂಥದ್ದು. ಆ ಘಟನೆಯಲ್ಲಿ ನೀವು ನೆನಪು ಮಾಡ್ಕೊಂಡ್ರ? ಸೊ ಅದನ್ನೆಲ್ಲ ಹೇಗೆ ನಿಭಾಯಿಸಿದ್ರಿ ಅವತ್ತು ಯಾಕಿದು ಬಗೆಹರಿಲಿಲ್ಲ ಅಂತ? ಬಗೆಹರಿಲಿಲ್ಲ ಅಂದರೆ ನೋಡಿ, ಅವ್ರದ್ದು ಬಂದ್ಬಿಟ್ಟು ನಂಗೆ ಯಾವಾಗ 2 ಎಕರೆ ನೋಡಿ, ಮೊದಲನೇದಾಗಿ 2 ಎಕರೆ ಹಂಗೆ ಬಿಟ್ಕೊಡೋದಿತ್ತು. ಅದಾದಮೇಲೆ ಅವ್ರದ್ದು ಲೀಗಲ್ ಟೀಮು ಅವರೇ ಒಂದು ಒಪಿನಿಯನ್ ಅವರೇ ಅಂದರೆ ಲೀಗಲ್ ಟೀಮ್ ಹೋಗಿ ಅವ್ರ ತೀರ್ಮಾನಕ್ಕೆ ಬಂದರು 2 ಎಕರೆ ರಿಜಿಸ್ಟರ್ ಮಾಡ್ಕೊಡೋದು ಒಳ್ಳೇದು ಅಂತ. ನಾ 2 ಎಕರೆ ರಿಜಿಸ್ಟರ್ ಮಾಡ್ಕೊಡ್ಬೇಕು ಅಂದರೆ ನಾನು ಎಂಟೈರ್ ಅದೇ ಹೇಳಿದ್ನಲ್ಲ, ಕೋರ್ಟಿಗೆ ಅಪ್ಲೈ ಮಾಡ್ಕೋಬೇಕು. ಅಪ್ಲೈ ಮಾಡೋದು ಜಡ್ಜ್ ಸಾಹೇಬರು ರಿಜೆಕ್ಟ್ ಮಾಡಿಬಿಟ್ರು. ಕಾರಣ ಕಾಂಪ್ರಮೈಸ್ ಮಾಡ್ಕೊಳ್ಳಿ, ಸ್ವಲ್ಪ ಬಿಡುಗಡೆ ಮಾಡೋಕ್ಕಾಗಲ್ಲ ಅಂದರು. ಈ ಕಾರಣದಿಂದ ಕೋರ್ಟಿಂದ ನನಗೆ ಇದು ಬರಲಿಲ್ಲ, ಅಂದರೆ ಅಕ್ಸೆಪ್ಟ್ ಮಾಡಲಿಲ್ಲ ನನ್ನ ಅಪ್ಲಿಕೇಶನ್. ಹಾಗಾಗ್ಬಿಟ್ಟು ನಾನು ಬಂದ್ಬಿಟ್ಟು ಅವ್ರು ಆಮೇಲೆ ಏನು ಹೇಳಿದ್ರು ಅಂದರೆ ಎಂಟೈರ್ ಕೇಸ್ ವಿಡ್ರಾ ಮಾಡ್ಕೊಳ್ಳಿ ಅಂದರೆ. ಎಂಟೈರ್ ಕೇಸ್ ವಿಡ್ರಾ ಮಾಡ್ಕೊಂಡ್ರೆ ನಾನು ನಮ್ಮ ತಂದೆಗೆ ಅವ್ರಿಗೂ ದ್ರೋಹ ಮಾಡ್ದಂಗೆ ಆಗುತ್ತೆ. ಕಾರಣ ಇಷ್ಟೇ, ನಂದೊಂದು ದೊಡ್ಡ ಆಸೆ ಏನು ಅಂದರೆ, ನಮ್ಮ ತಂದೆ ಸ್ಟುಡಿಯೋ ಏನು ಉಳಿದಿದೆಯೋ 10 ಎಕರೆಯಲ್ಲಿ, ಅದರಲ್ಲಿ ನನ್ನ ಪಾಲಿನಲ್ಲಿ ಏನು ಉಳಿಯುತ್ತೋ ಅದನ್ನು ನಾನು ಒಂದು ನಮ್ಮ ತಂದೆ ನೆನಪಿನಲ್ಲಿ ಒಂದು ದೊಡ್ಡದಾಗಿ ಏನಾದ್ರು ಕಟ್ತೀನಿ. ಫಿಲ್ಮ್ ಥಿಯೇಟ್ರಾರು ಕಟ್ಟಿ, ಬಾಲಕೃಷ್ಣ ಥಿಯೇಟ್ರ್ ಅಂತ ಕಟ್ತೀನಿ, ಏನೋ ಮಾಡ್ತೀನಿ. ಅದು ನನಗೆ ಸಂಬಂಧಪಟ್ಟಿದ್ದು. ಇದಕ್ಕೋಸ್ಕರ ನಾನು ಕೆಲವ್ರು ಮುಂದೇನೂ ಬಂದಿದ್ದಾರೆ ಜಾಯಿಂಟ್ ವೆಂಚರ್ನಲ್ಲಿ. ಹಾಗಾಗ್ಬಿಟ್ಟು ನಾ ಈ ಕೇಸ್ ಮುಂದರ್ಸೋದಕ್ಕೋಸ್ಕರ ನಾನು ವಿಡ್ರಾ ಮಾಡ್ಕೊಳ್ಳಲ್ಲ. ಆದರೆ ನಾನು ಅವಾಗಲೇ ಹೇಳಿದೆ, ವಿಶ್ವಕುಮಾರ್ ಸರ್ ಅಂತರ ಇದ್ದರು, ಅದು ವಿಷ್ಣುವರ್ಧನ್ದು ಅವ್ರ ಟ್ರಸ್ಟ್ ಅವರು ಚೀಫ್ ಸೆಕ್ರೆಟರಿ ಆಗಿದ್ದರು, ಅವರು ಭಾರತೀಯವರು, ಆಮೇಲೆ ಅವ್ರ ಲೀಗಲ್ ಟೀಮ್ ಇತ್ತು, ಎಲ್ಲರ ಮುಂದೆನೂ ಹೇಳಿದೆ ನಾನು ಬಂದ್ಬಿಟ್ಟು 2 ಎಕರೆಗೆ ನಾನು ತೊಂದರೆ ಕೊಡಲ್ಲ, ಕಟ್ಕೊಳ್ಳಿ. ತೊಂದರೆ ಕೊಟ್ಟರೆ ಕೇಸ್ ಹಾಕಿರೋಳು ನಾನು ತಾನೇ ಅದಕ್ಕೆ ಬಂದ್ಬಿಟ್ಟು ಏನಾರು ತಡೆ ಮಾಡಬೇಕು. ನಾನು ಭರವಸೆ ಕೊಡ್ತೀನಿ, ತೊಂದರೆ ಕೊಡಲ್ಲ, ದಯವಿಟ್ಟು ಕಟ್ಕೊಳ್ಳಿಂದ. ಬಟ್ ಅವರು ಬಂದ್ಬಿಟ್ಟು ರಿಜಿಸ್ಟರ್ ಮಾಡಲಿಲ್ಲ ಅಂದರೆ ಕಟ್ಟಕ್ಕಾಗಲ್ಲ ಅಂತ. ಆಮೇಲೆ ನಂತರ ಅವ್ರು ಮೈಸೂರಿಗೆ ಪ್ಲ್ಯಾನ್ ಮಾಡ್ಕೊಂಡು ಹೊರಟರು. ಇದರಲ್ಲಿ ನಂದೇನು ತಪ್ಪಿಲ್ಲ, ಯಾಕೆಂದ್ರೆ ನಾನು ಅವ್ರಿಗೆ ಕೊಡಬೇಕು ಅಂತಾನೆ ನನ್ನ ತೀರ್ಮಾನ ಇತ್ತು.